ಬರಗಾಲದಲ್ಲೂ ಹುಣಸೆ ರೈತರಿಗೆ ಸಿಹಿ ನೀಡಿದ ಕಲ್ಪವೃಕ್ಷ. ಮಧುಗಿರಿ ತಾಲೂಕು ಸತತವಾಗಿ ಬರಗಾಲ ಪೀಡಿತ ಪ್ರದೇಶವಾಗಿದ್ದು, ಈ ಭಾಗದಲ್ಲಿ ಯಾವುದೇ ಶಾಶ್ವತ ನೀರಾವರಿ ಯೋಜನೆಗಳಿಲ್ಲ. ಇಂತಹ ಕಠಿಣ ಪರಿಸ್ಥಿತಿಯ ನಡುವೆಯೂ ಈ ಬಾರಿ ಹುಣಸೆ ಮರಗಳಲ್ಲಿ ಹಣ್ಣು ಅತ್ಯುತ್ತಮವಾಗಿ ಬೆಳೆದಿದ್ದು, ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಬರಗಾಲದಲ್ಲಿಯೂ ಸಹಜವಾಗಿ ಬೆಳೆದ ಹುಣಸೆಹಣ್ಣು ರೈತರಿಗೆ ಸಿಹಿ ಫಲ ನೀಡಿದೆ. ಈ ಬೆಳೆಗೆ ಸಾವಿರಾರು ರೂಪಾಯಿ ವೆಚ್ಚ ಮಾಡುವ ಅಗತ್ಯವಿಲ್ಲ. ಹೆಚ್ಚು ಖರ್ಚಿಲ್ಲದೆ ಉತ್ತಮ ಲಾಭ ತರುವ ಹುಣಸೆ ರೈತರ ಪಾಲಿಗೆ ನಿಜಕ್ಕೂ ಕಲ್ಪವೃಕ್ಷವಾಗುತ್ತಿದೆ. ಮರ ಬಡಿಯಲು, ಹಣ್ಣು ಕುಟ್ಟಲು ಹಾಗೂ ಕಾರ್ಮಿಕರ ಬಾಡಿಗೆ ಹೊರತುಪಡಿಸಿದರೆ ಉಳಿದಿದ್ದೆಲ್ಲ ರೈತರ ಕೈಗೆ ಲಾಭವೇ. ಪಾಳುಬಿದ್ದ ಜಮೀನಿನಲ್ಲೋ ಬದುವಿನ ಬದಿಯಲ್ಲೋ ಬೇಲಿ ಸಾಲಿನಲ್ಲಿ ಬೆಳೆದಿರುವ ಹುಣಸೆ ಮರಗಳು ಪ್ರತಿ ವರ್ಷವೂ ಆದಾಯ ತಂದುಕೊಡುತ್ತಿವೆ. ನೀರು, ಗೊಬ್ಬರ ಯಾವುದನ್ನೂ ಹಾಕದೆ ಕೇವಲ ಮಳೆಗೆ ಅವಲಂಬಿಸಿ ಸಹಜವಾಗಿ ಬೆಳೆಯುತ್ತಿರುವುದು ವಿಶೇಷ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ತಿರುವಿರುವ ಗುಣಮಟ್ಟದ ಹುಣಸೆಹಣ್ಣು ಕ್ವಿಂಟಾಲ್ಗೆ 16,000 ರೂಪಾಯಿವರೆಗೂ ದರ ಪಡೆದಿದ್ದು, ಮಾಮೂಲಿ ಹುಣಸೆ ಹಣ್ಣುಗಳು 7,000ದಿಂದ 10,000 ರೂಪಾಯಿವರೆಗೂ ಮಾರಾಟವಾಗುತ್ತಿವೆ. ಈ ಬಾರಿ ಹುಣಸೆಯ ಉತ್ತಮ ಬೆಳೆ ರೈತರಿಗೆ ನಿಜಕ್ಕೂ ವರದಾನವಾಗಿದೆ. ನಮ್ಮ ಮಧುಗಿರಿ ತಾಲೂಕು ಸೇರಿದಂತೆ ಮಧುಗಿರಿ ಉಪವಿಭಾಗದಲ್ಲಿ ಶಿರಾ, ಕೊರಟಗೆರೆ, ಮಧುಗಿರಿ ಹಾಗೂ ಪಾವಗಡ ಈ 4 ತಾಲೂಕುಗಳಲ್ಲಿ ಸುಮಾರು 2,700 ಹೆಕ್ಟೇರ್ ಪ್ರದೇಶದಲ್ಲಿ ಹುಣಸೆಯನ್ನು ಬೆಳೆಯಲಾಗ್ತದೆ. ಅಂದಾಜು 2,70,000 ಸಂಖ್ಯೆಯ ಗಿಡಗಳು ಇರ್ತವೆ. ಈ ಬಾರಿ ಹುಣಸೆ ಫಸಲು ತುಂಬ ಚೆನ್ನಾಗಿದೆ, ಅಧಿಕ ಇಳುವರಿಯನ್ನು ಕೊಡುತ್ತದೆ. ಹಾಗಾಗಿ ಈ ಒಂದು ಉತ್ತಮ ಇಳುವರಿ ಜೊತೆಗೆ ಒಳ್ಳೆಯ ಬೆಲೆ ಇರೋದ್ರಿಂದ ಹುಣಸೆ ಬೆಳೆಗಾರರಿಗೆ ಈ ವರ್ಷ ಒಳ್ಳೆಯ ಲಾಭದಾಯಕವಾಗಿ ಕಾಣುತ್ತೆ. ಈ ಒಂದು ಹುಣಸೆ ಬೆಳೆಗೆ ಕಡಿಮೆ ನೀರಿನ ಅವಶ್ಯಕತೆ ಇರೋದ್ರಿಂದ ಈ ನಮ್ಮ ಬರಗಾಲದ ಈ ಒಂದು ಮಳೆ ಕಡಿಮೆ ಬೀಳ್ತಕ್ಕಂಥ ಪ್ರದೇಶಕ್ಕೆ ಒಂದು ಉತ್ತಮ ಬೆಳೆಯಾಗಿರುತ್ತದೆ. ಹಂಗಾಗಿ ರೈತರು ಈ ಒಂದು ಬೆಳೆಯನ್ನು ಬೆಳೆಯೋದ್ರಿಂದ ಹುಣಸೆಗೂ ಹೆಚ್ಚಿನ ಬೆಲೆ ಸಿಗೋದ್ರಿಂದ, ಜೊತೆಗೆ ಬೀಜದಿಂದ ಆರೋಗ್ಯಕರವಾಗಿರ್ತಕ್ಕಂಥ ಔಷಧೀಯ ಗುಣಗಳು ಜೊತೆಗೆ ಕಾಸ್ಮೆಟಿಕ್ಸ್ ಅಲ್ಲೆಲ್ಲ ಬಳಸೋದ್ರಿಂದ ಒಂದು ಒಳ್ಳೆಯ ಲಾಭದಾಯಕ ಬೆಳೆಯಾಗಿದೆ. ಹಾಗೆ ಈ ಒಂದು ಹುಣಸೆಗೆ ಸಂಬಂಧಿಸಿದಂತೆ ಶಿರಾ ತಾಲೂಕಿನಲ್ಲಿ ಕೋಲ್ಡ್ ಸ್ಟೋರೇಜನ್ನು ಸುಮಾರು 2,850 ಮೆಟ್ರಿಕ್ ಟನ್ ಅಷ್ಟು ಒಂದು ಸಂಗ್ರಹಣೆ ಮಾಡೋದಕ್ಕೆ ಕೋಲ್ಡ್ ಸ್ಟೋರೇಜ್ ಕೂಡ ಆಗ್ತಾ ಇದೆ. ಇದರ ಒಂದು ಸದುಪಯೋಗನೂ ರೈತರು ಪಡ್ಕೊಳ್ಳೋದ್ರ ಜೊತೆಗೆ ಈ ಒಂದು ಬೆಳೆ ಉತ್ತಮ ಆದಾಯ ತಂದುಕೊಡೋದ್ರಲ್ಲಿ ಸಂದೇಹ ಇಲ್ಲದೆ ಇರೋದ್ರಿಂದ ರೈತರು ಈ ಬೆಳೆ ಬಗ್ಗೆ ಗಮನ ಹರಿಸಿ ಕಡಿಮೆ ಮಳೆ ಬೀಳ್ತಕ್ಕಂಥ ಈ ಪ್ರದೇಶಕ್ಕೆ ಹುಣಸೆ ಬೆಳೆ ವರದಾನವಾದ ರೈತರು ಈ ಬೆಳೆಯನ್ನು ಬೆಳೆಯೋದಕ್ಕೆ ಮುಂದೆ ಬರಬೇಕು. ಜೊತೆಗೆ ಇದನ್ನು ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲೂ ತೋಟಗಾರಿಕೆ ಇಲಾಖೆಯಿಂದ ಹೊಸದಾಗಿ ನಾಟಿ ಮಾಡೋದಕ್ಕೆ ಕೊಡ್ತಾ ಇದ್ದೀವಿ. ಮತ್ತು ಹನಿ ನೀರಾವರಿ ಅಳವಡಿಸಿಕೊಂಡು ಸಮೇತ ಇಂತಹ ರೈತರಿಗೆ ನಾವು ಉತ್ತೇಜನವನ್ನು ನೀಡ್ತಾ ಇದ್ದೀವಿ. ಎಲ್ಲ ರೈತ ಬಾಂಧವರು ಈ ಒಂದು ಬೆಳೆಯನ್ನು ಬೆಳೆದು ಒಂದು ಲಾಭವನ್ನು ಕಾಣಬೇಕಾಗಿ ನಾನು ಮನವಿ ಮಾಡ್ತೀನಿ.